ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರೈಡ್ ಇತ್ತು ಅದಿ. ಸೊ ಇವತ್ತು ನಾವು ಬಾಣಸವಾಡಿ ಒಳಗಿರುವಂಥ ಒಂದು ರೈಡಿಂಗ್ ಸ್ಟೋರ್ ಸಿಕ್ಕದ, ಚಲೋ ಅದ. ಸೊ ಇಲ್ಲಿ ನೋಡ್ಬೋದು, ಹಾರ್ಪಿ ಮೋಟಾರ್ಸ್ ಅಂತ ಹೇಳ್ಯದ. ಸೊ ನನಗೆ ಹೆಲ್ಮೆಟ್ ರಿಪ್ಲೇಸ್ ಮಾಡಬೇಕಿತ್ತು. ಆಲ್ಮೋಸ್ಟ್ 3-4 ವರ್ಷದಿಂದ ಒಂದೇ ಹೆಲ್ಮೆಟ್ ಯೂಸ್ ಮಾಡಿದ್ದೆ. ಅದಕ್ಕೆ ಇವತ್ತು ಹೆಲ್ಮೆಟ್ ರಿಪ್ಲೇಸ್ ಮಾಡುವಂಥ ಸಮಯ. ಬರ್ರಿ ನೋಡೋಣ ಅಂತ. ಅಲ್ಲಿ ಇವ್ರುಗಳು ಆಫರಲ್ಲಿರ್ತದೆ. ಎನಿ ವೆಗಾ ಹೆಲ್ಮೆಟ್ಸ್ ಆಗಿರಲಿ ಅಥವಾ ISI ಮಾರ್ಕ್ ಇರೋದು ಯಾವುದೇ ಹೆಲ್ಮೆಟ್ ಇದ್ರೂ ಅರೌಂಡ್ 2,000 to 3,000 rupees ಡಿಸ್ಕೌಂಟ್ ಮಾಡಿ KYT ಅಂತ ಹೇಳಿ ಒಂದು ಬ್ರ್ಯಾಂಡ್ ಅದ. ಆ ಬ್ರ್ಯಾಂಡಿಂದ ಹೆಲ್ಮೆಟ್ ಅವ್ರು ಕೊಡ್ಲಿಕ್ಕತ್ತಾರ. ಸೊ ಲೆಟ್ಸಿ ನೋಡೋಣ ಹೆಂಗದಂತ ಬ್ರ್ಯಾಂಡ್. ಬರ್ರಿ ಒಳ ಹೋಗೋಣ ಅಂತ, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಲೆಟ್ಸ್ ಗೋ ಇನ್ ಸೈಡ್. ಚೆಕ್ ಮಾಡೋಣ ಅಂತ ಯಾವುದಾದ್ರು ಕೇಳಿ ಪರ್ಚೇಸ್. ಲಾಸ್ಟ್ ಟೈಮ್ ಬಂದಿದ್ವಿ, ಸೊ ಇವರೇ ಇದ್ದರು. ಇದು ನೋಡ್ರಿ ಸ್ಟೋರ್, ಹೊಸಾದ ರೀಸೆಂಟಾಗಿ ಆಗಿರೋಂಥ ಬಾಣಸವಾಡಿ ಒಳಗೆ. ಯಾರ್ಯಾರು ಬಾಣಸವಾಡಿನಾಗಿದ್ರಿ ಚೆಕ್ಔಟ್ ಮಾಡಿರಿ, ವಿಸಿಟ್ ಮಾಡಿರಿ. ನಮಗೂ ಬೇಕಾಗಿದ್ದ ಐಟಮ್ ನೋಡ್ಲಿಕ್ಕತ್ತೀವಿ. ಸೊ ಹೊಸ ಐಟಮ್ ಏನು ನೋಡೋಣ ಅಂತ. ಹಲೋ, ಸೊ ಲೆಟ್ಸಿ. ಬ್ಯುಸಿ ಇದ್ದಾರೆ ಅವರು, ಸ್ವಲ್ಪ ಫ್ರೀ ಆಗಲಿ, ಚೆಕ್ ಮಾಡಿಸೋಣ. ಸೊ ನಾವು ಈಗ ಒಂದು ಹೆಲ್ಮೆಟ್ ಫೈನಲ್ ಮಾಡೀನಿ. ಸೊ ಹೆಲ್ಮೆಟ್ ಬಗ್ಗೆ ಇಂಪಾರ್ಟೆಂಟ್ ಏನದ ಅಂಬುದು ನಮ್ಮ ಬ್ರದರ್ ಹೇಳ್ತಾರೆ. ಸೊ ಕೇಳೋಣ. ಸೊ ಸರ್, KYT ಬ್ರ್ಯಾಂಡ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಡೀಟೇಲ್ಸ್ ಹೇಳಿದರೆ ಬೆಟ್ರು. KYT Striker helmet. Okay. So compared to other brands, they claim they have reduced wind noise. Okay. So whatever money you're paying for it, you're paying for the R&D put into it. And comfort-wise, is very comfortable. Okay. Safety-wise, also one of the best helmets. Okay. This helmet is. And this is a Striker helmet. Currently, we have an offer running on this. Okay. Until the Jan of 28th. Jan of 20th. Yes. Okay. You have any full-face ISI certified helmet? You can get this helmet for 3,999. Oh, super. The original price is 5,950. Okay. So in Just show exchange me. of old helmet, you get Okay. it for 3,999. 3,999. Yes. Oh, this is the best deal, no? Yeah. For if you are any kind of ISI marked helmet, Yes. Any ISI full face helmet. full face helmet. Yes. Okay. And like Vega and all, you can. Yeah, anything. Anything full face helmet you want. Okay, nice. So actually, and what about the designs? How many designs are there in this? There are about 13 colors. 13 different colors. Huh? Okay. So see, these are the colors and designs. Striker design name or what is this? So the Striker? model is called Striker. Model name is Striker. Okay. The graphic is a Moto2 Rider's replica. Okay. The design. This one. Okay, nice. It's called AF37 GP Racing. Okay. ನೈಸ್. ಓಕೆ. ಸೊ ಇದನ್ನು ನಾವು ಫೈನಲ್ ಮಾಡೀವಿ ಈಗ ನಮ್ಮ ADVಗೆ. ಬಿಕಾಸ್ ಬೇರೆನೂ ಟ್ರೈ ಮಾಡಿ ನೋಡಿದೆ. ಫ್ಯಾಬ್ರಿಕ್ ಕಂಪೇರಿಂಗ್ ಟು SMK ನನಗೆ ಸೊ ಇವ್ರದ್ದು ಫ್ಯಾಬ್ರಿಕ್ ಚಲೋ ಅನ್ನಿಸ್ತು. ಅಪಾರ್ಟ್ ಫ್ರಮ್ ದ್ಯಾಟ್ ಏನದಲ್ಲ, ಇವ್ರದ್ದು ಇದು ಪಿನ್ ಲಾಕ್ ಸಿಸ್ಟಮ್ ಚಲೋ ಅದ. ಸೊ ಡಿಫಾಗರ್ ಕೂಡಿಸ್ಬೋದು, ಅದ್ರೊಳಗೂ ಕೂಡಿಸ್ಬೋದು, ಬಟ್ ಇದ್ರೊಳಗೂ ಕೂಡಿಸ್ಬೋದು. ಇದ್ರದ್ದು ಒಂದು ಸ್ವಲ್ಪ ಕ್ವಾಲಿಟಿ ಚಲೋ ಅದ ವೈಸರ್ದ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಇದ್ರೊಳಗೆ ಅಷ್ಟು ಟೈಟ್ನೆಸ್ ಇಲ್ಲ, ಪ್ರಾಪರ್ ಫಿಟ್ಟಿಂಗ್ ಅದ. ಆ್ಯಂಡ್ ಇದು ನೋಸ್ ಪ್ಯಾಡ್ ಏನದ, ಇದೂ ಒಂದು ಸ್ವಲ್ಪ ಸಾಫ್ಟ್ ಅದ. ಈಸಿಲಿ ವೆದರ್ಗೆ ಚೇಂಜ್ ಆಗಿ ಹಾರ್ಡಾಗಿ ಬಿಡ್ತಕ್ಕಂಥ ಕಟ್ಟಾಗೋ ಚಾನ್ಸಸ್ ಇರ್ತದೆ. ಬಟ್ ಇದಕ್ಕೆ ನಂಗೆ ಹಂಗೆ ಅನ್ನಿಸ್ಲಿಕ್ಕಿಲ್ಲ. ಸೊ ಅದಕ್ಕೆ ನಾವು ಇದನ್ನು ಸೆಲೆಕ್ಟ್ ಮಾಡಿವಿ. ಆ್ಯಂಡ್ ಈವನ್ ಇದ್ರೊಳಗೆ ನಾವು ಗ್ಲಾಸ್ ಹಾಕೋಬೋದು, ವೇರಬಲ್ ಗ್ಲಾಸಸ್ ಅಂತದ. ಸೊ ಆರಾಮಾಗಿ ಗ್ಲಾಸ್ ಹಾಕ್ಬೋದು. ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಕ್ಯಾನ್ ಇನ್ಸ್ಟಾಲ್ ದಿಸ್ ಸೆನಾ ಇನ್ ದಿಸ್. Yes, we can. ಓಕೆ. There are dedicated pockets for it. Okay. You just have to remove the Pads. Oh, easy installation. Just have to Okay. pull this out. Oh, that's it, huh? Yeah. Oh, nice. Yeah. ಸೊ ಸೆನಾನು ಈಸಿಲಿ ಇದ್ರೊಳಗೆ ಇನ್ಸ್ಟಾಲ್ ಮಾಡ್ಬೋದು. ಸೊ ಹಿಂಗಾಗಿ ಲೆಟ್ಸ್ ಸಿ, ನೋಡೋಣ ಇದು ಹೆಂಗದ ಅಂಥೇಳಿ. ಸೊ ಇದನ್ನು ಫೈನಲ್ ಮಾಡಿ ಒಂದು ಸಲ ಡೀಲ್ ಡನ್ ಮಾಡ್ತೀವಿ. ಆಮೇಲೆ ಮತ್ತೇನದ ಅಂತ ಹೇಳಿ ಬ್ರದರ್ ಕೇಳ್ತೀನಿ. ಆಮೇಲೆ ನಿಮ್ಮ ಅಡ್ರೆಸ್, ಜಸ್ಟ್ ಗಿವ್ ಮಿ ಯುವರ್ ಅಡ್ರೆಸ್, ಐ ವಿಲ್ ಮೆನ್ಷನ್ ಇನ್ ದಿಸ್. We are at Babusapalli Service Road. ಬಾಬುಸಪಾಳ್ಯ ಸರ್ವಿಸ್ ರೋಡ್. A little bit front of Karnataka Bank. ಓಕೆ, ಇನ್ ಫ್ರಂಟ್ ಆಫ್ ಕರ್ನಾಟಕ ಬ್ಯಾಂಕ್. ಹಾಂ, ಓಕೆ Further. ಓಕೆ. ಸೊ ಬಾಬುಸಪಾಳ್ಯದಾಗ ಬರ್ತಾ ಇದು. ವಿಸಿಟ್ ಮಾಡಿರಿ ಸ್ಟೋರ್ ಇಟ್ಸ್ ರಿಯಲಿ ಬ್ರ್ಯಾಂಡ್ ನ್ಯೂ ಅಂತ ಹೇಳ್ಬೋದು. ಎಲ್ಲ ಪ್ರಾಡಕ್ಟ್ ಹೊಸ ಇದೆ ಅವ ಇಲ್ಲಿ. ಒಂದು ಸಲ ಓವರ್ ಆಲ್ ನೋಡಿಬಿಡ್ರಿ, ವಿಸಿಟ್ ಮಾಡಿದಂದ್ರೆ A to Z ಮೆಟೀರಿಯಲ್ ಸಿಗ್ತವೆ. ಸೊ ದಿಸ್ ಇಸ್ KYTದು ಚೆಕ್ ಮಾಡಿಕತ್ತೀವಿ ಇವ್ರ ಕಡೆ. ಆಫರ್ನಾಗ ಎಲ್ಲ ಅವ, ಬಟ್ ನನ್ನ ಸೈಜ್ ಎಕ್ಸೆಲ್ ಇರೋದು ಇದು ಒಂದದು. ಆಮೇಲೆ ಈಗ ಹಾಕ್ಕೊಂಡಿದ್ದು ಒಂದು ಆ್ಯಂಡ್ ಬ್ಲ್ಯಾಕ್ನಾಗ ಅದ. ಬಟ್ ಮೀಡಿಯಮ್ ಎಲ್ಲ ಇರೋರಿಗೆ ಒಳ್ಳೆ ಸೈಜು. ಸೊ ಹೆಂಗೆ ಕಾಣಿಸ್ತದೆ ಹೆಲ್ಮೆಟ್ ಅಂತ ಹೇಳ್ರಿ, ನೋಡೋಣ. ಸಿ ಚೆಕ್ ಮಾಡಿ ನೋಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದಿಸ್ ಹೆಲ್ಮೆಟು, ಇದೊಂದು ಗ್ಲೌಸ್ ತೊಗೊಂಡೆ. ಇದು ಮತ್ತು ರೈಡಾ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ, ಬಟ್ ರೈಡಾಕ್ಕಿಂತ ಬೆಟರ್ ಆ್ಯಂಡ್ ಸಾಫ್ಟ್ ಅನ್ನಿಸ್ತು ನನಗಿದೆ. ಅದರ ಸಂಬಂಧ ಇದನ್ನು ತೊಗೊಳಿಕತ್ತೀನಿ ಈಗ. ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ಇದು ಆ್ಯಂಟಿ ಫಾಗ್ ಲೇಯರ್ ಅಂತ ಇದು ಹೆಲ್ಮೆಟ್ ಒಳಗಡೆ ಬರ್ತದೆ. ಯಾವಾಗ ನಾವು ಬ್ರೀತ್ ಮಾಡ್ತಿರ್ತೀವಿ ಅವಾಗ ಗ್ಲಾಸ್ ಫುಲ್ ಬ್ಲರ್ ಆಗ್ತಿರ್ತದೆ. ಸೊ ಅದು ಇಶ್ಯೂಯಿಂದ ಭಾಳ ಸಲ ಇನ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರ್ತದೆ, ಆಕ್ಸಿಡೆಂಟ್. ಅದ್ರ ಸಂಬಂಧ ಅದು ಆಗಬಾರ್ದು ಅಂತ ಹೇಳಿ ಫಾಗ್ ಸ್ಟಾಪ್ ಅಂತ ಹೇಳಿ ಬ್ರ್ಯಾಂಡದ್ದು ಒಂದು ಆ್ಯಂಟಿ ಫಾಗ್ ಅದ. ಇದು ಇಟ್ಸ್ ಕಾಸ್ಟ್ ಅರೌಂಡ್ 700 rupees ಏನೋ ಅದ.
700 to 800 rupees. ಆಮೇಲೆ ಇದು ನನಗೆ ಇಟ್ಸ್ ಅರೌಂಡ್ 6000 ಇತ್ತು. ಇಲ್ಲಿ ನೋಡ್ಬೋದು ನೀವು ರೇಟ್ 6000 rupees ಇತ್ತು. ಅದಕ್ಕೆ ನಾನು ಈ ಹೆಲ್ಮೆಟ್ ಎಕ್ಸ್ಚೇಂಜ್ ಮಾಡಿದ್ದೀನಿ. ಅದಕ್ಕೆ ನಂಗೆ ಒಂದು 4000 ರೂಪಾಯಿ ಬೀಳಾಗ್ತೈತಿ. ಅದ್ರ ಜೊತೆ ಇದೊಂದು 700 to 800 rupees. ಇದ್ರ ಜೊತೆ ಇದು ಒಂದು 1200 rupees ಏನೋ ಬೀಳ್ತದೆ. ಆಲ್ಮೋಸ್ಟ್ ಇಲ್ಲಿ ನನಗೆ 6000 rupeesನೇ ಆಲ್ಮೋಸ್ಟ್ ಬೀಳ್ತದೆ. ಇದೇ 2000 ಆಯಿತು. ಆಮೇಲೆ ಇದನ್ನು ಅಂದರೆ 6000 ರೂಪಾಯಿದಾಗ ಎಲ್ಲ ಶಾಪಿಂಗ್ ಆಗತೈತಿ. ಲಟ್ಸಿ ನೋಡೋಂತ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಸರ್. ಸೊ ಈಗ ಇದ್ರೊಳಗೆ ಡಿಫಾಗರ್ ಲೈಕ್ ಆ್ಯಂಟಿಫಾಗರ್ ಏನಿದೆ ಅದು ಹೆಂಗೆ ಇನ್ಸ್ಟಾಲ್ ಮಾಡೋಂತ ಹೇಳಿ ತೋರಿಸ್ಲಿಕ್ಕಿದಾರೆ. ಒಂದು ಸಲ ನೋಡಿಬಿಡ್ರಿ. ವಿಚ್ ಮೆಟೀರಿಯಲ್ ದಿಸ್ ಇಸ್? ಫಾಕ್ಸ್ ಸ್ಟಾಕ್. ಓಕೆ. ಓಕೆ. ಸೊ ಜಸ್ಟ್ ರಿಮೂವ್ ಮಾಡಿ ಲೇಯರ್ ಇದು ಮಾಡಿ ಡೈರೆಕ್ಟ್ ಕೂಡಿಸಿದ್ರೆ ಈ ಥರ ಕೂಡ್ತದೆ. ಸೊ ರೈಡ್ ಮಾಡ್ಬೇಕಾದ್ರೆ ಗೊತ್ತಾಗ್ತದೆ ಎಕ್ಸಾಕ್ಟ್ಲಿ ಇದು ಹೆಂಗೆ ವರ್ಕ್ ಆಗ್ತದೆ ಅಂತ ಹೇಳಿ. ಲೆಟ್ಸ್ ಸಿ. ಸೊ ಇದ್ರದ್ದು ಏನು ಯೂಸ್ ಅದ ಅಂಬುದು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಸೊ ನೋಡ್ತಾ ಇರ್ರಿ. ಸೊ ಫೈನಲಿ ಡೀಲ್ ಡನ್ ಆಯ್ತು. ಎಲ್ಲ ತೊಗೊಂಡು ಬಿಲ್ ಮಾಡಿದ್ರೆ ಡಿಸ್ಕೌಂಟ್ ಕೊಟ್ಟರು. ಥ್ಯಾಂಕ್ ಯು ದೀಪಕ್ ಸರ್. ಇಟ್ಸ್ ಓಕೆ. ಥ್ಯಾಂಕ್ ಯು ಬ್ರೋ. ಒಳ್ಳೆ ಎಕ್ಸ್ಪ್ಲೇನ್ ಮಾಡಿದ್ರಿ. ಓಕೆನಾ. ಸೊ ನೆಕ್ಸ್ಟ್ ಟೈಮ್ ಇದೇ ಥರ ಬರ್ತಾ ಇರ್ತೀವಿ. ಓಕೆ. ಆ್ಯಂಡ್ ವೈಷ್ಣವಿ ಗಾಟ್ ಕಾಂಪ್ಲಿಮೆಂಟ್ರಿ ಇವ್ರ ಕಡೆಯಿಂದ ಬಲಕ್ಲವ ಬೇಕಾಗಿತ್ತು ಅವಳಿಗೆ. ಓಕೆ. ಥ್ಯಾಂಕ್ ಯು. ತೊಗೊಳೋಣ. ನೆಕ್ಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಕಿಟ್ ತೊಗೊಳಿಕ್ಕೆ ಬರ್ತೀನಿ. ಓಕೆನಾ. ಅವಾಗೂ ಕೊಡುವಂದ್ರಿ. ಸೊ ಫೈನಲಿ ಹೆಲ್ಮೆಟ್ ಪರ್ಚೇಸ್ ಅಂದ್ರೆ ಆತು. ಬಟ್ ನೋಡ್ಬೇಕೀಗ ಹಾಕೊಂಡದು ಆ್ಯಕ್ಚುಲಿ ಹೆಂಗದ ಚೆಕ್ ಮಾಡಬೇಕು. ಆಮೇಲೆ ಗೊತ್ತಿಲ್ಲ ಅದಕ್ಕಿನ್ನ ಚೆನ್ನಾಗಿ ಕುಡ್ಸ್ಕೋಬೇಕು. ಆಮೇಲೆ ಗೋಪ್ರೋ ಮೌಂಟ್ ತರ್ಸ್ಕೋಬೇಕು. ಏನೋ ಭಾಳ ಏನೇನೆಲ್ಲ ಆ್ಯಡ್ ಮಾಡಬೇಕು. ಸೊ ಯಾರ್ಯಾರು ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಛೋಟೋ ಲಾಗ್ ಮಾಡಿದ್ದೀನಿ. ಛೋಟೋ ಲಾಗ್ ನೋಡಿ ಖುಷಿಯಾಗಿರ್ರಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡೋ. ಎಲ್ರಿಗೂ ಟಡಾ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.